ತಿಳಿಯಾಗಿದೆ ಮಧ್ಯಪ್ರಾಚ್ಯ ಯುದ್ಧದ ಬಿಕ್ಕಟ್ಟು. ಕೇಂದ್ರದಿಂದ ಎಲ್ಪಿಜಿ ಗ್ಯಾಸ್ ಬಳಕೆದಾರರಿಗೆ ಗುಡ್ ನ್ಯೂಸ್ ಸಿಗ್ತಾ ಇದೆ. ವಾಣಿಜ್ಯ ಬಳಕೆಯ ಎಲ್ಪಿಜಿ ಪೂರೈಕೆಯಾಗ್ತಿದ್ದು ಅಂದರೆ ಎಲ್ಪಿಜಿ ಪೂರೈಕೆ ಮೇಲಿನ ನಿರ್ಬಂಧವನ್ನ ತೆರವು ಮಾಡಲಾಗಿದೆ. ಅಮೆರಿಕ ಇರಾನ್ ನಡುವೆ ಶಾಂತಿ ಸಂಧಾನ ಏರ್ಪಟ್ಟ ಹಿನ್ನೆಲೆಯಲ್ಲಿ ವಾಣಿಜ್ಯ ಎಲ್ಪಿಜಿ ಪೂರೈಕೆ ಮೇಲೆ ಹೇರಿದ್ದಂಥ ನಿರ್ಬಂಧವನ್ನು ಕೇಂದ್ರ ಸರ್ಕಾರ ತೆಗೆದುಹಾಕಿದೆ. ಈ ಮೂಲಕ ಹೋಟೆಲ್ಗಳು, ರೆಸ್ಟೋರೆಂಟ್ಗಳು ಮತ್ತು ಇತರೆ ವಾಣಿಜ್ಯ ಬಳಕೆದಾರರು ನಿರಾಳರಾಗುವಂತೆ ಮಾಡಿದೆ. ಗೃಹ ಬಳಕೆ ಸಿಲಿಂಡರ್ ಗ್ರಾಹಕರಿಗೆ ಇನ್ನು ಮುಂದೆ ಯಾವುದೇ ತೊಂದರೆ ಇರುವುದಿಲ್ಲ. ಎಲ್ಪಿಜಿ ಪೂರೈಕೆ ಮೇಲಿನ ನಿರ್ಬಂಧ 50% ತೆರವು ಮಾಡಲಾಗಿದೆ. ಹೋಟೆಲ್ಗಳಿಗೆ ಇನ್ನು 100% ಸಿಲಿಂಡರ್ ಪೂರೈಕೆ ಆಗಲಿದೆ. ಗಲ್ಫ್ ಯುದ್ಧ ಅಂತ್ಯದಿಂದಾಗಿ ಪರಿಸ್ಥಿತಿ ಸಹಜ ಸ್ಥಿತಿಯತ್ತ ಮರಳುತ್ತಿದೆ. ಹರ್ಮುಜ್ ಜಲಸಂಧಿ ಮೂಲಕ ಗ್ಯಾಸ್ ಆಮದು ಇದೀಗ ಹೆಚ್ಚಳವಾಗ್ತಾ ಇದೆ. ಹೋಟೆಲ್, ರೆಸ್ಟೋರೆಂಟ್ ಮಾಲೀಕರಿಗೆ ಇದು ಬಿಗ್ ರಿಲೀಫ್ ಕೊಡ್ತಾ ಇದೆ. ಕೇಂದ್ರ ಪೆಟ್ರೋಲಿಯಂ ಸಚಿವಾಲಯದಿಂದ ಮಹತ್ವದ ಘೋಷಣೆಯಾಗಿದ್ದು ಎಲ್ಪಿಜಿ ಪೂರೈಕೆ ಮೇಲಿನ ನಿರ್ಬಂಧವನ್ನು 50% ತೆರವು ಮಾಡಲಾಗಿದೆ. ಹೋಟೆಲ್ಗಳಿಗೆ ಇನ್ನು ಮುಂದೆ 100% ಸಿಲಿಂಡರ್ ಪೂರೈಕೆಯಾಗಲಿದೆ. ಗಲ್ಫ್ ಯುದ್ಧ ಅಂತ್ಯದಿಂದಾಗಿ ಪರಿಸ್ಥಿತಿ ಸಹಜ ಸ್ಥಿತಿಯತ್ತ ಮರಳುತ್ತಿದೆ ಅನ್ನುವಂಥ ಮಾತನ್ನು ಸ್ವತಃ ಸಚಿವಾಲಯವೇ ಹೇಳಿಕೊಂಡಿರುವಂಥದ್ದು. ಇದರಿಂದಾಗಿ ಬಹುಶಃ ಹೋಟೆಲ್ಗಳಲ್ಲಿ ಸಿಲಿಂಡರ್ಗಳ ಅಭಾವದಿಂದ ಅಥವಾ ವಾಣಿಜ್ಯ ಸಿಲಿಂಡರ್ಗಳ ದರ ದುಪ್ಪಟ್ಟಾಗಿದ್ದರಿಂದ ತಿಂಡಿ ಮತ್ತು ಊಟದ ದರ ಏರಿಕೆ ಆಗಿತ್ತಲ್ಲ, ಅದೇನಾದರೂ ಇಳಿಕೆ ಆಗುತ್ತಾ, ಗ್ರಾಹಕರಿಗೆ ನಿರಾಳ ಆಗುವಂತೆ ಹೋಟೆಲ್ ಮಾಲೀಕರ ಸಂಘ ಏನಾದರೂ ಮಾಡುತ್ತಾ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದನ್ನು ಕಾದು ನೋಡಬೇಕಿದೆ. ಪ್ರಮುಖವಾಗಿ ನಾವು ಗಮನಿಸ್ತಾ ಹೋದರೆ ಗಲ್ಫ್ ಯುದ್ಧ ಅಂತ್ಯದಿಂದಾಗಿ ಈಗ ಪರಿಸ್ಥಿತಿ ಸಹಜ ಸ್ಥಿತಿಯತ್ತ ಮರಳುತ್ತಾ ಇರುವಂಥದ್ದು. ಹರ್ಮುಜ್ ಜಲಸಂಧಿ ಮೂಲಕ ಗ್ಯಾಸ್ ಆಮದು ಹೆಚ್ಚಳವಾಗ್ತಾ ಇದ್ದು ಹೋಟೆಲ್, ರೆಸ್ಟೋರೆಂಟ್ ಮಾಲೀಕರಿಗೆ ಬಿಗ್ ರಿಲೀಫ್ ಇದು. ಕೇಂದ್ರ ಪೆಟ್ರೋಲಿಯಂ ಸಚಿವಾಲಯ ಮಹತ್ವದ ಘೋಷಣೆಯನ್ನು ಮಾಡಿದೆ. ಮಧ್ಯಪ್ರಾಚ್ಯ ಯುದ್ಧದ ಹಿನ್ನೆಲೆಯಲ್ಲಿ ಎಲ್ಪಿಜಿ ಪೂರೈಕೆಯಲ್ಲಿ ಭಾರೀ ಪ್ರಮಾಣದ ವ್ಯತ್ಯಯ ಆಗಿತ್ತು. ದೇಶಾದ್ಯಂತ ಅಡುಗೆ ಅನಿಲ ಸಿಲಿಂಡರ್ಗೆ ಸಮಸ್ಯೆ ಎದುರಾಗಿ ಜನರು ಗ್ಯಾಸ್ಗೂ ಕೂಡ ಕ್ಯೂ ನಿಲ್ಲುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಗೃಹ ಬಳಕೆ ಸಿಲಿಂಡರ್ ಸಮಸ್ಯೆ ನಿಗ್ರಹಕ್ಕೆ ಕೇಂದ್ರ ಸರ್ಕಾರ ಹೋಟೆಲ್ಗಳಿಗೆ ಸಿಲಿಂಡರ್ ಕಡಿತ ಮಾಡಿತ್ತು ಮತ್ತು ದರ ಕೂಡ ಏರಿಕೆ ಆಗಿತ್ತು. ಈಗ ಪ್ರಮುಖವಾಗಿ ಸಿಲಿಂಡರ್ ಪೂರೈಕೆಯಲ್ಲಿ ಯಾವುದೇ ರೀತಿಯ ತೊಂದರೆ ಆಗುವುದಿಲ್ಲ ಅನ್ನುವಂಥದ್ದನ್ನು ಈಗ ಕೇಂದ್ರ ಸಚಿವಾಲಯವೇ ಹೇಳ್ತಾ ಇರುವಂಥದ್ದು. ದೇಶೀಯ ಉತ್ಪಾದನೆ ಹೆಚ್ಚಳ ಮತ್ತು ಎಲ್ಪಿಜಿ ಆಮದು ಸುಗಮವಾಗಿರುವುದರಿಂದ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಕೇಂದ್ರ ಸರ್ಕಾರದ ಕಡೆಯಿಂದ. ಅಮೆರಿಕ ಇರಾನ್ ನಡುವೆ ಶಾಂತಿ ಸಂಧಾನ ಏರ್ಪಟ್ಟ ಹಿನ್ನೆಲೆಯಲ್ಲಿ ವಾಣಿಜ್ಯ ಎಲ್ಪಿಜಿ ಪೂರೈಕೆ ಮೇಲೆ ಇದ್ದಂಥ ನಿರ್ಬಂಧವನ್ನು ಕೇಂದ್ರ ಸರ್ಕಾರ ತೆಗೆದುಹಾಕಿದೆ. ಈ ಮೂಲಕ ಹೋಟೆಲ್ಗಳು, ರೆಸ್ಟೋರೆಂಟ್ಗಳು ಮತ್ತು ಇತರೆ ವಾಣಿಜ್ಯ ಬಳಕೆದಾರರು ನಿರಾಳರಾಗುವಂತೆ ಮಾಡಿದೆ. ಹಾಗಾಗಿ ಹೋಟೆಲ್, ರೆಸ್ಟೋರೆಂಟ್ಗೆ ಇನ್ನೂ ಗ್ಯಾಸ್ ಟ್ರಬಲ್ ಇರೋದಿಲ್ಲ. ವಾಣಿಜ್ಯ ಎಲ್ಪಿಜಿ ಪೂರೈಕೆ ನಿರ್ಬಂಧ ತೆರವು ಮಾಡಿದ್ದು ಮಧ್ಯಪ್ರಾಚ್ಯ ಶಾಂತಿ ಬೆನ್ನಲ್ಲೇ ಕೇಂದ್ರ ಸರ್ಕಾರ ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿದೆ.